ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಅಂತೂ ಇಂತೂ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಬರಲಿಲ್ವೋ ಅವರಿಗೆಲ್ಲರಿಗೂ ಕೂಡ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಸೊ ನೀವೇನಾದರೂ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ನೀವು ಈಗಲೇ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೋಬಹುದು. ಸೊ ತಪ್ಪದೆ ಹೋಗಿ ವಿಡಿಯೋಗಳನ್ನ ಕೊನೆವರೆಗೂ ನೋಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಅದನ್ನು ಕೂಡ ಹೋಗಿ ಫಾಲೋ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ. ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ತಪ್ಪದೆ ಹೋಗಿ ಎಲ್ಲರೂ ಕೂಡ ಫಾಲೋ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಅಂತೂ ಇಂತೂ ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಇದೇ ಗುರುವಾರ ಸಂಕ್ರಾಂತಿ ಹಬ್ಬ ಇದೆ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇದು ವರ್ಷದ ಮೊದಲನೇ ಹಬ್ಬ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಎಲ್ಲ ಕಡೆಯಲ್ಲೂ ಇದನ್ನ ಆಚರಣೆಯನ್ನ ಮಾಡ್ತಾರೆ. ಸೊ ಈಗ ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಅಥವಾ ಬರಲ್ವಾ ಅನ್ನೋದೊಂದು ಡೌಟ್ ಇತ್ತು. ಯಾಕಂದ್ರೆ ತುಂಬಾ ದಿನದಲ್ಲಿ ಇಂದ ಪೆಂಡಿಂಗ್ ಇರುವಂತಹ ಒಂದು ಹಣ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಹಣ. ಇವತ್ತು ಹಾಕ್ತಾರೋ ಅಥವಾ ನಾಳೆ ಹಾಕ್ತಾರೋ ಅಥವಾ ಹಣವನ್ನೇ ಹಾಕಲ್ಲೋ ಅನ್ನೋದು ಒಂದಿಷ್ಟು ಜನರಿಗೆ ಡೌಟ್ ಇತ್ತು. ಯಾಕಂದ್ರೆ ಸರ್ಕಾರ ಅದೇ ರೀತಿಯಾಗಿ ಹಣ ಹಾಕತ್ತೋ ಇಲ್ಲೋ ಅನ್ನೋದು ಎಲ್ಲರಿಗೂ ಕೂಡ ಒಂದಿಷ್ಟು ಗೊಂದಲ ಇರುವಂಥದ್ದು. ಈಗ ಅಂತೂ ಇಂತೂ ಗೃಹಲಕ್ಷ್ಮಿ ಯೋಜನೆ 25-26ನೇ ಕಂತಿನ ಹಣ ಬಿಡುಗಡೆ ಆಗಲಿಕ್ಕೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ಇದರಿಂದ ಸಾಕಷ್ಟು ಜನರು ತುಂಬಾನೇ ಬೇಜಾರಾಗಿದ್ರು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹಣ ಬರುತ್ತೋ ಇಲ್ಲ ಅನ್ನೋದು ಒಂದ್ ಕಡೆ ಡೌಟ್ ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗತ್ತಾ ಅನ್ನೋದು ಒಂದ್ ಕಡೆ ಡೌಟ್ ಇದೆ. ಯಾಕೆ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ತುಂಬಾ ಸುದ್ದಿಯಲ್ಲಿರೋದು ಏನಂತ ಅಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಇದು ಕ್ಯಾನ್ಸಲ್ ಆಗತ್ತೆ, ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬರೋದಿಲ್ಲ ಅನ್ನೋದು ಒಂದಿಷ್ಟು ಕಡೆಯಲ್ಲಿ ಓಡಾಡ್ತಿರುವಂತ ವಿಚಾರ ಅಂತಾನೆ ಹೇಳ್ಬೋದು. ಆದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಹೇಳಿದೆ, ಯಾವುದೇ ಕಾರಣಕ್ಕೂ ನಾವು ಈ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ಕೂಡ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮುಂಬರುವ ಎಲೆಕ್ಷನ್ ಅಲ್ಲಿ ಏನಾದ್ರೂ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜಾಸ್ತಿ ಮಾಡ್ತೀವಿ ಅಂತ ಕೂಡ ಒಂದು ಭಾಷಣದಲ್ಲಿ ಆಶ್ವಾಸನೆಯನ್ನ DK ಶಿವಕುಮಾರ್ ಸರ್ ಅವರೇ ಕೊಟ್ಟಿದ್ದಾರೆ. ಯಾಕೆಂದ್ರೆ ಈಗ 2,000 ಬರೋದು 3,000 ಆಗ್ಬೋದು ಅಥವಾ 4,000 ಆಗ್ಬೋದು ಅಥವಾ 500 ರೂಪಾಯಿನೇ ಜಾಸ್ತಿ ಮಾಡ್ಬೋದು. ಸೊ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹೆಚ್ಚಳ ಮಾಡ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೂ ಬರುವ ಮುಂಚೆ ಕೂಡ ನಾವು 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರುವಂಥದ್ದು. ಒಂದು ಉಚಿತ ಬಸ್ ಪ್ರಯಾಣ ಆಗಿರ್ಬೋದು, ಹಾಗೆ ಉಚಿತ ಕರೆಂಟ್ ಆಗಿರ್ಬೋದು, ಯುವ ನಿಧಿ ಯೋಜನೆ ಆಗಿರ್ಬೋದು, ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಸೊ ಹಾಗೇನೆ ಗೃಹ ಜ್ಯೋತಿ ಯೋಜನೆ ಇರ್ಬೋದು. ಈ ತರ ಯೋಜನೆಗಳನ್ನ ಕೊಟ್ಟ ನಂತರನೇ ಎಲೆಕ್ಷನ್ ಅಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಓಟನ್ನ ಹಾಕಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಮ್ಗೆ ಏನಕ್ಕೋ ಸ್ವಲ್ಪ ಸಹಾಯ ಆಗತ್ತೆ ಅಂತ. ಸೊ ತದನಂತರ ಏನ್ ಮಾಡ್ತು ಕಾಂಗ್ರೆಸ್ ಸರ್ಕಾರ, 5 ಗ್ಯಾರಂಟಿಗಳನ್ನ ಕೂಡ ಅಧಿಕಾರಕ್ಕೆ ಬಂದ ಮೇಲೆ ಜಾರಿಗೆ ಕೂಡ ತಂದ್ರು ಅಂತಾನೆ ಹೇಳ್ಬೋದು. ಪ್ರಾರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ಅಂದ್ರೆ ಪ್ರತಿ ತಿಂಗಳು ಹಣವನ್ನ ಹಾಕೋರು, 1 ತಿಂಗಳಿಗೆ ಒಂದ್ಸರಿ ಹಣವನ್ನ ಹಾಕೋರು. ಬರ್ತಾ ಬರ್ತಾ ಏನಾಯ್ತು ಅಂದ್ರೆ 1 ತಿಂಗಳು ಹಣ ಹಾಕಿದ್ರೆ 3 ತಿಂಗಳು ಹಣ ಹಾಕಿಲ್ಲ, 3 ತಿಂಗಳು ಹಣ ಹಾಕಿದ್ರೆ 4 ತಿಂಗಳು ಹಣ ಹಾಕಿಲ್ಲ. ಇದರಿಂದ ಬೇಸತ್ತ ಜನರು ಏನ್ ಮಾಡಿದ್ರು, ತುಂಬಾನೇ ಬೇಜಾರಾಗತ್ತೆ. ಯಾರಿಗಾರು ಕೂಡ ಕೊಡ್ತೀವಿ ಅಂದ್ರೆ ಕರೆಕ್ಟಾಗಿ ಹಣ ಕೊಡಬೇಕು, ಇಲ್ಲ ಕೊಡಲ್ಲ ಅಂದ್ರೆ ನಾನು ಕೊಡೋದಿಲ್ಲ, ಇನ್ಮುಂದೆ ಹಣ ಬರಲ್ಲ ಅಂತ ಒಂದು ಕ್ಲಾರಿಟಿನಾರು ಕೊಟ್ಬಿಡ್ಬೇಕು. ಹಣವನ್ನು ಹಾಕ್ತಾ ಇಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿಯಾಗಿ ವಿಷಯವನ್ನು ಕೂಡ ಮಾತಾಡ್ತಾ ಇಲ್ಲ. ನೀವು ನೋಡ್ಬೋದು, ಈ ಎಲ್ಲ ಕಡೆಯಲ್ಲೂ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಚಿವರುಗಳ ಹತ್ರ ಬೇರೆ ಬೇರೆ ನ್ಯೂಸ್ ರಿಪೋರ್ಟರ್ಗಳು ಕೇಳುವಂತಹ ಪ್ರಶ್ನೆಗೆ ಸೊ ಇಲ್ಲ ಹಣ ಹಾಕ್ತೀವಿ, 2 ದಿನದಲ್ಲಿ ಹಣ ಬರುತ್ತೆ, 3 ದಿನದಲ್ಲಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಆಶ್ವಾಸನೆಯನ್ನ ಕೊಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಲಾಸ್ಟ್ ಟೈಮ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು, ಇನ್ನು 2 ದಿನದಲ್ಲಿ ಹಣವನ್ನ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು. 2 ದಿನ ಆಯ್ತು, 1 ತಿಂಗಳೇ ಕೂಡ ಕಳೆದೋಯ್ತು, ಇನ್ನೂ ಕೂಡ ಹಣ ಬಂದಿಲ್ಲ ಅಂತಾನೆ ಹೇಳ್ಬೋದು. ಇದನ್ನ ಗಮನದಲ್ಲಿ ಇಟ್ಕೊಂಡು ಸಾಕಷ್ಟು ಜನ ತುಂಬಾನೇ ಬೇಜಾರು ಕೂಡ ಮಾಡ್ಕೊಂಡಿದ್ದಾರೆ. ಹಣವನ್ನ ಹಾಕಿದ್ರೆ ಕರೆಕ್ಟಾಗಿ ಹಾಕಿ, ಇಲ್ಲ ಯೋಜನೆಯನ್ನ ದಯವಿಟ್ಟು ಕ್ಯಾನ್ಸಲ್ ಮಾಡ್ಬಿಡಿ ಅಂತ. ಹೌದು, ಇದು ಅವರಿಗಂತಲ್ಲ, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತಿರೋರಿಗೆ ಅದೇ ತರ ಅನ್ಸುತ್ತೆ. ಯಾಕೆ ಅಂದ್ರೆ ಹಣ ಕೂಡ ಕರೆಕ್ಟಾಗಿ ಬರ್ತಾ ಇಲ್ಲ, ಯೋಜನೆಯನ್ನ ಕೊಟ್ಟಿದೀವಿ ಅಂತ ಮಾತು ಕೂಡ ಬರೋದ್ ಬೇಡ ಅಂತಾನೆ ಎಲ್ಲರ ಮೈಂಡ್ ಸೆಟ್ ಅಲ್ಲೂ ಕೂಡ ಬರುತ್ತೆ. ವಿರೋಧ ಪಕ್ಷದ ನಾಯಕರು ಅಂದ್ರೆ ಇದ್ರ ಬಗ್ಗೆ ಸಾಕಷ್ಟು
ಟೀಕೆ ಟಿಪ್ಪಣಿಗಳನ್ನು ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಇನ್ನೇನು ಗೃಹಲಕ್ಷ್ಮಿ ಯೋಜನೆ ಹಣ ಬರೋಕ್ಕೆ ಇನ್ನೇನು ಕ್ಷಣಗಣನೆ ಇದೆ ಅಂತಲೇ ಹೇಳ್ಬೋದು. ನಾಡ್ದು ಗುರುವಾರ ದಿನ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸೊ ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣ ಬಿಡುಗಡೆ ಆಗಲಿಕ್ಕೆ ಪ್ರಾರಂಭಗೊಂಡಿದೆ. ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವರಿಗೆಲ್ಲರಿಗೂ ಕೂಡ ಬರುತ್ತೆ. ಈಗ ಆಲ್ರೆಡಿ 25ನೇ ಕಂತಿನ ಹಣ ಎಲ್ಲೋ ಒಬ್ರೊಬ್ರಿಗೆ ಬಂದಿದೆ. ಅದನ್ನು ಹೊರತುಪಡಿಸಿದ್ರೆ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇವ್ರಿಗೆ ಬಂದಿಲ್ಲ ಅವ್ರಿಗೆ ಬಂದಿಲ್ಲ ಅಂತ ಖಂಡಿತ ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ಬಂದಿದೆ. ಸೊ ಇಲ್ಲಿ ಬರ್ದೇ ಇದ್ದವ್ರು ಯಾರಿದ್ರೆ ಕಮೆಂಟ್ ಮಾಡಿ, ಯಾಕಂದರೆ ನಿಮ್ಮ ಕಮೆಂಟ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಲಾಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ಎಲ್ಲರೂ ಕೂಡ ಬಂದಿದೆ ಅಂತಲೇ ಎಸ್ ಅಂತ ಕಮೆಂಟ್ ಮಾಡಿದ್ರೆ, ಕೆಲವ್ರು ಮಾತ್ರ ಬಂದಿಲ್ಲ ಅಂತ ಹೇಳಿದಿರಿ. ಯಾಕಂದ್ರೆ ನಾನೀಗ 2 ಡೇಸ್ ಆಯಿತು ಅದ್ರ ಬಗ್ಗೆ ವಿಡಿಯೋನ ಹಾಕ್ತೆ. ಈಗ ಆಲ್ಮೋಸ್ಟ್ ಬಂದಿರ್ಬೋದು ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಹಣ ಬರ್ತಿದ್ರೆ ನೋ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಈಗ ಗೃಹಲಕ್ಷ್ಮಿ ಯೋಜನೆಯ 25-26ನೇ ಕಂತಿನ ಹಣ ನಾಳೆಯಿಂದ ಬಿಡುಗಡೆ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಮತ್ತು ಒಂದೇ ದಿನ ಬರುತ್ತೆ ಅಂತ ಕೇಳಕ್ಕೆ ಹೋಗ್ಬೇಡಿ. ಸೊ ನಾಳೆ ಒಂದಿಷ್ಟು ಜನ ಬಂದರೆ ನಾಡ್ದು ಒಂದಿಷ್ಟು ಜನಕ್ಕೆ ಬರುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ 4,000 ಬಿಡುಗಡೆ ಆಗುತ್ತೆ. 2,000 ಒಂದ್ಸರಿ, 2,000 ಒಂದ್ಸರಿ. ತುಂಬ ಜನ ಕೇಳ್ಬಿಡ್ತೀರ, ಆಮೇಲೆ 2,000 ಬಂದಿದೆ, ಇನ್ನು 2,000 ಬಂದಿಲ್ಲ, ಯಾವಾಗ ಬರುತ್ತೆ ಮೇಡಮ್ ಅಂತ. ಅದಕ್ಕೆ ನಾನು ನಿಮ್ಗೆ ಕ್ಲಾರಿಟಿಯನ್ನು ಕೊಡ್ತಾ ಇರೋದು. ಸೊ 2,000 ಒಂದ್ಸರಿ ಬರುತ್ತೆ, 2,000 ಒಂದ್ಸರಿ ಬರುತ್ತೆ. ಒಟ್ಟಾರೆಯಾಗಿ ನಿಮಗೆ 4,000 ನಿಮ್ಮ ಕೈ ಸೇರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ಬಹಳ ಮುಖ್ಯವಾದ ಒಂದು ಮಾಹಿತಿ ಅಂತ ನಿಮ್ಮನ್ನ ತಿಳಿಸ್ಕೊಡ್ತೀನಿ. ಹಾಗೆಯೇ ತುಂಬ ಜನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೇಳ್ತಾ ಇದ್ದವರಿಗೆ ಅಪ್ಡೇಟ್ ಸಿಕ್ತು ಅಂತ ಭಾವಿಸ್ತೀನಿ. ಹಾಗೆಯೇ ಸ್ನೇಹಿತರೆ, ನಿಮ್ಮ ಹತ್ರ ಒಂದು ವಿಚಾರವನ್ನು ಹಂಚ್ಕೊತಾ ಇದ್ದೀನಿ. ಸೊ ಯಾರು ಸೆಲ್ಫಿ ಸ್ಟಿಕ್ ತೊಗೋಬೇಕು ಅಥವಾ ಕಡಿಮೆ ಒಂದು ಬಜೆಟಲ್ಲಿ ಒಂದು ಒಳ್ಳೆ ಟ್ರೈಪ್ಯಾಡ್ನ ಯೂಸ್ ಮಾಡಬೇಕು ಅಥವಾ ಸರ್ಚ್ ಮಾಡ್ತಾ ಇದ್ರೆ ಒಂದು 300 ರೂಪಾಯಿ ಒಳಗಡೆನೆ ನೋಡ್ತಾ ಇದ್ರೆ ಇದೊಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಸೊ ನೋಡ್ಬೋದು, ಇದು ಲೆಂತ್ ಕೂಡ ಹಿಂಗೆ ಉದ್ದ ಆಗುತ್ತೆ. ನೀವು ನೋಡ್ಬೋದು, ನೀವು ಕೆಳಗಡೆಯಲ್ಲಿ ಇಟ್ಬಿಟ್ಟು ಕೂಡ ವಿಡಿಯೋವನ್ನು ಮಾಡ್ಬೋದು. ಜೊತೆಗೆ ನೋಡಿ ಸ್ಟ್ಯಾಂಡ್ ಕೂಡ ಇರುತ್ತೆ. ಇದನ್ನ ಈ ಥರ ಇಟ್ಕೊಂಡ್ರೆ ಆಯಿತು. ಇದು ಲೆಂತ್ ಕೂಡ ಹಿಂಗೆ ಬರುತ್ತೆ. ಸೊ ನೀವು ಎಷ್ಟುದ ಬೇಕೋ ಅಷ್ಟುದ ಮಾಡ್ಕೋಬಹುದು. ತುಂಬ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ಇದನ್ನ ನಿಮಗೆ ನೋಡ್ಬೋದು, ಇಲ್ಲಿ ಲೈಟ್ ಕೂಡ ಆಪ್ಷನ್ ಇದೆ. ನಿಮಗೆ ಡಾರ್ಕಲ್ಲಿ ಏನಾದ್ರು ವಿಡಿಯೋಗಳನ್ನ ಮಾಡ್ತಾ ಇದ್ರೆ ಲೈಟ್ ಕೂಡ ಆಪ್ಷನ್ ಇರೋಂಥದ್ದು. ಸೊ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಫೋನ್ನ ಇಟ್ಬಿಟ್ರೆ ಆಯಿತು. ಹಾಗೆ ಇಲ್ಲಿ ರಿಮೋಟ್ ಕಂಟ್ರೋಲ್ ಕೂಡ ಇದೆ, ನೋಡ್ಬೋದು. ಇಲ್ಲಿ ರಿಮೋಟ್ ಕಂಟ್ರೋಲ್ ಕೂಡ ಇದೆ ನೋಡಿ. ನೀವು ಬ್ಲೂಟೂತ್ಗೆ ಕನೆಕ್ಷನ್ ಮಾಡಿಕೊಂಡು ರಿಮೋಟಲ್ಲೂ ಕೂಡ ವರ್ಕ್ ಮಾಡ್ಬೋದು. ಸೊ ಯಾರು ಒಂದು ಕಂಟೆಂಟ್ ಕ್ರಿಯೇಟರ್ ಆಗ್ತಾ ಇದ್ದೀರಾ ಹೊಸದಾಗಿ, ಅಥವಾ ನಂಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಕಡಿಮೆ ಅಮೌಂಟಲ್ಲಿ ನಾನು ಒಂದು ಒಳ್ಳೆ ಸೆಲ್ಫಿ ಸ್ಟಿಕ್ ಅಥವಾ ಟ್ರೈಪ್ಯಾಡ್ ಸೆಟ್ಟನ್ನು ಒಟ್ಟಿಗೆ ಇರುವಂಥದ್ದನ್ನು ನಾನು ತೊಗೋಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಆಗಿ ನಿಮಗೆ 500 ಒಳಗಡೆನೆ, ಅಂದರೆ 400 ರುಪೀಸ್ ಒಳಗಡೆನೆ ಹುಡುಕ್ತಾ ಇದ್ದರೆ ಈ ಟ್ರೈಪ್ಯಾಡ್ ಸೆಟ್ ತುಂಬ ಚೆನ್ನಾಗಿದೆ. ನಾನು ನಿಮಗೆ ತುಂಬಾ ರೆಕಮೆಂಡ್ ಮಾಡ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಅಥವಾ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ. ಹೋಗಿ ಫಾಲೋ ಮಾಡಿ, ಈ ವಿಡಿಯೋವನ್ನು ನೋಡಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಆಗಿ ನಿಮ್ಗೆ ಲಿಂಕ್ ಬರುತ್ತೆ. ವಿತಿನ್ 1 ಸೆಕೆಂಡಲ್ಲೇ ಫಾಲೋ ಮಾಡಿರಬೇಕು ನನ್ನ ಪೇಜನ್ನು. ಫಾಲೋ ಮಾಡಿಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ, ಕಡಿಮೆ ಪ್ರೈಸಲ್ಲಿದೆ. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಇಷ್ಟ ಇರೋರು ದಯವಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ನಾನು ಕೂಡ ಯೂಸ್ ಮಾಡೇ ನಿಮ್ಗೆ ಹೇಳ್ತಾ ಇರೋದು. ಸೊ ತುಂಬ ಚೆನ್ನಾಗಿದೆ. ವ್ಯಾಲ್ಯೂ ಆಫ್ ಪ್ರಾಡಕ್ಟ್ ಅಂತಲೇ ನಾನು ಹೇಳ್ಬೋದು. ಮನಿಗೆ ನಾವು ಕೊಡುವಂಥ ದುಡ್ಡಿಗೆ ವ್ಯಾಲ್ಯೂ ಇದೆ. ದಯವಿಟ್ಟು ಬೈ ಮಾಡಿ. ನಿಮ್ಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ನಿಮ್ಗೆ ವಿತಿನ್ 2 ಸೆಕೆಂಡಲ್ಲಿ ಬರುತ್ತೆ. ನೀವು ಕೂಡ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ.